ನಾನು ಇವತ್ತು ಹೇಳ್ಕೊಡ್ತಾ ಇರೋ ಸ್ಟಾಕ್ಸ್ ಅನಾಲಿಸಿಸ್ ಇದು ನಿಮಗೆ ನಾಳೆಗೆ ದಟ್ ಈಸ್ ಆನ್ 19th ಆಫ್ ಮೇ 2025ಗೆ ಯೂಸ್ಫುಲ್ ಆಗುತ್ತೆ. ಅದಕ್ಕೆ ವಿಡಿಯೋನ ಸ್ಕಿಪ್ ಮಾಡ್ದೇನೆ ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಕ್ಸ್ನೆಸ್ ಹಾಗೆಯೇ ಅಪ್ಸ್ಟಾಕ್ಸ್ ಅವ್ರದ್ದು ಲಿಂಕ್ ಆಗಿರ್ತೀನಿ. ಆ ಲಿಂಕ್ ಮುಖಾಂತರ ಹೋಗಿ ತಾವು ತಮ್ಮ ಅಕೌಂಟ್ ಓಪನ್ ಮಾಡಿ ತಾವು ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಗೈಸ್, ಫಸ್ಟ್ ಸ್ಟಾಕ್ ಬಂದು ಅಶೋಕ್ ಲೇಲ್ಯಾಂಡ್. ಓಕೆನಾ? ಸೊ ಅಶೋಕ್ ಲೇಲ್ಯಾಂಡ್ ನಾನು ನಿಮಗೆ 1 hour ಟೈಮ್ ಫ್ರೇಮಲ್ಲಿ ಅನಾಲಿಸಿಸ್ ಹೇಳ್ತೇನೆ. ಓಕೆನಾ? ಸೊ ನೋಡಿ, ಈ ಬಾಟಮಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ದಿಸ್ ಟ್ರೆಂಡ್ ಲೈನ್ ಇಟ್ ಈಸ್ ಆಕ್ಟಿಂಗ್ ಆಸ್ ಒನ್ ಸಪೋರ್ಟ್ ಸಪೋರ್ಟ್ ಸಪೋರ್ಟ್. ಅರ್ಥ ಆಯ್ತಾ? ದಿಸ್ ಟ್ರೆಂಡ್ ಲೈನ್ ಇಟ್ ಈಸ್ ಆಕ್ಟಿಂಗ್ ಆಸ್ ಅನ್ ಸಪೋರ್ಟ್ ಟ್ರೆಂಡ್ ಲೈನ್. ಅರ್ಥ ಆಯ್ತಾ? ನೆಕ್ಸ್ಟು ನೋಡಿ, ಅಗೇನ್ ಇಲ್ಲಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ದಿಸ್ ಟ್ರೆಂಡ್ ಲೈನ್ ಇಟ್ ಈಸ್ ಆಕ್ಟಿಂಗ್ ಆಸ್ ಅನ್ ರೆಸಿಸ್ಟೆನ್ಸ್ 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 ರೆಸಿಸ್ಟೆನ್ಸ್. ಅರ್ಥ ಆಯ್ತಾ? ದಿಸ್ ಟ್ರೆಂಡ್ ಲೈನ್ ಇಟ್ ಈಸ್ ಆಕ್ಟಿಂಗ್ ಆಸ್ ಅನ್ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್. ಹಾಗೆಯೇ ನೋಡಿ, ಆ್ಯಂಗಲ್ಲು ಈ ಥರ ಮಾಡಿದೆ. ಸೊ ಈ ಥರ ಆ್ಯಂಗಲ್ ಮಾಡಿದ್ರೆ 90% ಆಫ್ ದ ಟೈಮ್ ಬ್ರೇಕ್ ಡೌನ್ ಸಿಗುತ್ತೆ. ಹಾಗೆಯೇ ಈ ಥರ ಆ್ಯಂಗಲ್ ಮಾಡಿದರೆ 90% ಆಫ್ ದ ಟೈಮ್ ಬ್ರೇಕ್ ಔಟ್ ಸಿಗೋದು. ಅರ್ಥ ಆಯ್ತಾ? ಸೊ ಟುಮಾರೋ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅ ಬ್ರೇಕ್ ಡೌನ್. ದಿಸ್ ಈಸ್ ಪಾಯಿಂಟ್ ನಂಬರ್ 1. ನೌ ಲೆಟ್ ಅಸ್ ಮೂವ್ ಆನ್ ಟು 15 minute ಟೈಮ್ ಫ್ರೇಮ್. ಓಕೆನಾ? 15 minute ಟೈಮ್ ಫ್ರೇಮಲ್ಲಿ ನಾನು ಒಂದು ಝೋನ್ ಮಾರ್ಕ್ ಮಾಡ್ತೀನಿ. ಓಕೆ, ನೋಡಿ, ನಾನು ಈ ಝೋನ್ ಮಾರ್ಕ್ ಮಾಡ್ತೀನಿ. ಓಕೆನಾ? ಈ ಝೋನ್ ಇಲ್ಲಿ ನೋಡಿ ರೆಸಿಸ್ಟೆನ್ಸ್ 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 ಆಗಿ ಆ್ಯಕ್ಟ್ ಮಾಡ್ದಿತ್ತು. ಅರ್ಥ ಆಯ್ತಾ? ಈ ಪಾಯಿಂಟಲ್ಲಿ ನೋಡಿ ಬ್ರೇಕ್ಔಟ್ ಕೊಟ್ಟಿದೆ. ಅರ್ಥ ಆಯ್ತಾ? ಬ್ರೇಕ್ಔಟ್ ಕೊಟ್ಟು ನಾವು ದ ಸೇಮ್ ಝೋನ್ ಇಟ್ ಈಸ್ ಆ್ಯಕ್ಟಿಂಗ್ ಆಸ್ ಅನ್ ಸಪೋರ್ಟ್ ಸಪೋರ್ಟ್. ಓಕೆನಾ? ಸಪೋರ್ಟ್ ಝೋನ್ ಆಗಿ ಆ್ಯಕ್ಟ್ ಆಗ್ತಿದೆ. ಬಟ್ ಇಲ್ಲಿ ನೀವು ಇನ್ನೊಂದು ಪಾಯಿಂಟ್ ಅಬ್ಸರ್ವ್ ಮಾಡಬೇಕು. ದಿಸ್ ಇಸ್ ಫಸ್ಟ್ ಟಾಪ್, ದಿಸ್ ಇಸ್ ಸೆಕೆಂಡ್ ಟಾಪ್. ಓಕೆನಾ? ಡಬಲ್ ಟಾಪ್ ಪ್ಯಾಟರ್ನ್ ಫಾರ್ಮೇಷನ್ ಮಾಡಿ ದಿಸ್ ವಿಲ್ ಬಿ ಇಟ್ಸ್ ನೆಕ್ ಲೈನ್. ಅರ್ಥ ಆಯ್ತಾ? ಡಬಲ್ ಟಾಪ್ ಪ್ಯಾಟರ್ನ್ದು ನೆಕ್ ಲೈನ್. ಅರ್ಥ ಆಯ್ತಾ? ಸೊ ಇವಾಗ ನಾವು ಫಸ್ಟು ಸೆಲ್ಲಿಂಗ್ ಬಗ್ಗೆ ಮಾತಾಡೋಣ. ಓಕೆ, ನಾಳೆ ಪ್ರೈಸು ಯಾವಾಗ 236 ಲೆವೆಲ್ಸ್ನ ಬ್ರೇಕ್ ಮಾಡುತ್ತೋ ಆವಾಗ ಸೆಲ್ಲಿಂಗ್ ನೋಡಿ. ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 236. ಟಾರ್ಗೆಟ್ ನಂಬರ್ 1 ಈಸ್ ಗೋನಾ ಬೆಟ್ 235. ನೋಡಿ, ದಿಸ್ ಝೋನ್ ವಿಲ್ ಬಿ ಅವರ್ ಟಾರ್ಗೆಟ್ ನಂಬರ್ 1, 235. ಟಾರ್ಗೆಟ್ ನಂಬರ್ 2 is going to be at 234. target number 3 is going to be at 233 or 232. ಅರ್ಥ ಆಯ್ತಾ? 236 ಲೆವೆಲ್ಸ್ ಕೆಳಗಡೆ ಬ್ರೇಕ್ ಡೌನ್ ಸಿಗ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. 235 will be your target number 1, 234 will be your target number 2, 233 or 232 will be your target number 3. ಅರ್ಥ ಆಯ್ತಾ? This was related to selling. Now let us talk about buying. ಬೈಯಿಂಗ್ಗೆ ಯು ಹ್ಯಾವ್ ಟು ವೆಯ್ಟ್. ನೋಡಿ, ಫ್ಲ್ಯಾಟ್ ಓಪನ್ ಆದರೆ, ಅರ್ಥ ಆಯ್ತಾ? ಫ್ಲ್ಯಾಟ್ ಓಪನ್ ಆಗಿ 238 ಲೆವೆಲ್ಸ್ ಮೇಲೆಗಡೆ ಬ್ರೇಕ್ಔಟ್ ಕೊಟ್ಟರೆ ಬೈಯಿಂಗ್ ನೋಡಿ. ಟಾರ್ಗೆಟ್ ನಂಬರ್ 1 ಈಸ್ ಗೋನಾ ಬಿ ಅಟ್ 240. ಟಾರ್ಗೆಟ್ ನಂಬರ್ 2 ಈಸ್ ಗೋನಾ ಬಿ ಅಟ್ 242. ಫ್ಲ್ಯಾಟ್, ಇಫ್ ಮಾರ್ಕೆಟ್ ಓಪನ್ಸ್ ಫ್ಲ್ಯಾಟ್ ಆ್ಯಂಡ್ ಸಸ್ಟೈನ್ಸ್ ಅಬೌವ್ 238, go for buying. 240 will be a target number 1, 242 will be a target number 2. ಅರ್ಥ ಆಯ್ತಾ? ಸೊ ಇನ್ ಕೇಸ್ ಆಫ್ ಗ್ಯಾಪ್ ಅಪ್ ಓಪನಿಂಗ್ ಯು ಹ್ಯಾವ್ ಟು ವೆಯ್ಟ್ ಅಂಟಿಲ್ ಪ್ರೈಸ್ ಕ್ರಾಸಸ್ ದಿಸ್ ಲೆವೆಲ್ಸ್, ದಟ್ ವಿಲ್ ಬಿ 240 ಲೆವೆಲ್ಸ್. ಅರ್ಥ ಆಯ್ತಾ? 240 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈಯಿಂಗ್ ನೋಡಿ. ಯುವರ್ ಟಾರ್ಗೆಟ್ ವಿಲ್ ಬಿ 242. ಇಫ್ ಇನ್ ಕೇಸ್ ಮಾರ್ಕೆಟ್ ಓಪನ್ಸ್ ಗ್ಯಾಪ್ ಅಪ್, ವೆಯ್ಟ್ ಅಂಟಿಲ್ ಪ್ರೈಸ್ ಕ್ರಾಸಸ್ 240 ಲೆವೆಲ್ಸ್, 242 will be your target. ಅರ್ಥ ಆಯ್ತಾ? Now let us move on to the next stock. ನೆಕ್ಸ್ಟ್ ಸ್ಟಾಕ್ ಬಂದು HCL ಟೆಕ್. ಓಕೆನಾ? ಸೊ ಗೈಸ್, HCL ಟೆಕ್ನ ನಾನು ನಿಮಗೆ 15 minute ಟೈಮ್ ಫ್ರೇಮಲ್ಲಿ ಅನಾಲಿಸಿಸ್ ಹೇಳ್ತೇನೆ. ಓಕೆನಾ? ಈ ಬಾಟಮಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಹೇಳಿದ್ರೆ, ಈ ಟ್ರೆಂಡ್ ಲೈನ್ ಬಂದು ನೋಡಿ ಸಪೋರ್ಟ್ 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 ನಿಯರ್ ಬೈ ಸಪೋರ್ಟ್.
ಅರ್ಥ ಆಯ್ತಾ? ದಿಸ್ ಈಸ್ ಪಾಯಿಂಟ್ ನಂಬರ್ 1. ಓಕೆನಾ? ಪಾಯಿಂಟ್ ನಂಬರ್ 2, ನಾನು ರೀಸೆಂಟ್ ಬಾಟಮಿಂದ ಟಾಪ್ವರೆಗೂ ಫಿಬೋನಾಚಿ ಹಾಕ್ತೀನಿ. ಆವಾಗ ನೀವು ಇಲ್ಲಿ ಕ್ಲಿಯರ್ ಕಟ್ಟಾಗಿ ನೋಡ್ಬೋದು ಪ್ರೈಸು ಕರೆಕ್ಟಾಗಿ 50% ಲೆವೆಲ್ಸ್ ಮೇಲಿದೆ. ಅರ್ಥ ಆಯ್ತಾ? ನೆಕ್ಸ್ಟು ಇವಾಗ ನಾವು ಫಸ್ಟು ಬೈಯಿಂಗ್ ಬಗ್ಗೆ ಮಾತಾಡೋಣ. 2 ಎಂಟ್ರಿ ಹೇಳ್ತೀನಿ ನೋಡಿ. ಈ ಥರ ಒಂದು ಟ್ರೆಂಡ್ ಲೈನ್ ಹೇಳ್ಕೊಳ್ಳಿ. ಅರ್ಥ ಆಯ್ತಾ? ಸೊ ಎಂಟ್ರಿ ನಂಬರ್ 1, ದಿಸ್ ಈಸ್ ವಾಟ್ ಐ ಆಮ್ ಟೆಲ್ಲಿಂಗ್ ರೈಟ್ ನೌ ಈಸ್ ಎಂಟ್ರಿ ನಂಬರ್ 1. ಸೊ ಎಂಟ್ರಿ ನಂಬರ್ 1 ಬೈಯಿಂಗ್ಗೆ ಪ್ರೈಸು ನೋಡಿ, ಈ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಕೊಟ್ಟು ಈ ಝೋನ್ ಮೇಲ್ಗಡೆ ಸಸ್ಟೈನ್ ಆಗಬೇಕು. ದಟ್ ಈಸ್ 1670 ಲೆವೆಲ್ಸ್. 1670 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈಯಿಂಗ್ ನೋಡಿ. ಟಾರ್ಗೆಟ್ ನಂಬರ್ 1 ಈಸ್ ಗೋನಾ ಬಿ 1680. ಅರ್ಥ ಆಯ್ತಾ? 1680 ವಿಲ್ ಬಿ ಟಾರ್ಗೆಟ್ ನಂಬರ್ 1. ಟಾರ್ಗೆಟ್ ನಂಬರ್ 2 ಈಸ್ ಗೋನಾ ಬಿ 1690. ಅರ್ಥ ಆಯ್ತಾ? ಎಂಟ್ರಿ ನಂಬರ್ 1 ವಿಲ್ ಬಿ ಬೈ ವೆನ್ ಪ್ರೈಸ್ ಕ್ರಾಸಸ್ 1670 levels. 1680 will be your target number 1. 1690 will be your target number 2. 1690 or target number 3. 1700 ultimate target, that will be this top. ಅರ್ಥ ಆಯ್ತಾ? 1700 will be your ultimate target for buying. ಅರ್ಥ ಆಯ್ತಾ? This was entry number 1. Entry number 2, ಸಪೋಸ್ ಪ್ರೈಸ್ ಏನಾದರೂ ಈ ಝೋನ್ ಹತ್ರ ಎನಿ ಕೈಂಡ್ ಆಫ್ ರಿವರ್ಸಲ್ ಪ್ಯಾಟರ್ನ್ that will be between 1650 levels. At this level, this is what I am telling right now is entry number 2. Entry number 2 will ಬರುತ್ತೆ ಅಂದರೆ between 1650 levels. If you see any kind of reversal pattern, let me tell you why I am telling specifically 1650 levels, because 1650 levels ಬರೋದು ಎಕ್ಸಾಕ್ಟ್ಲಿ ಫಿಬೋನಾಚಿದು 618 ಲೆವೆಲ್ಸ್ ಹತ್ರ. ಅರ್ಥ ಆಯ್ತಾ? ಸೊ 1650 ಲೆವೆಲ್ಸ್ ಹತ್ರ ಎನಿ ಕೈಂಡ್ ಆಫ್ ರಿವರ್ಸಲ್ ಪ್ಯಾಟರ್ನ್, ಡಬಲ್ ಬಾಟಮ್ ಪ್ಯಾಟರ್ನ್, ಇನ್ವರ್ಟೆಡ್ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್, ಎನಿ ಕೈಂಡ್ ಆಫ್ ರಿವರ್ಸಲ್ ಪ್ಯಾಟರ್ನ್ ಫಾರ್ಮೇಷನ್ ಆದರೆ ಬೈಯಿಂಗ್ ನೋಡಿ. ಟಾರ್ಗೆಟ್ ನಂಬರ್ 1 ಈಸ್ ಗೋನಾ ಬಿ 1670. ದಿಸ್ ಟಾಪ್ ವಿಲ್ ಬಿ ಟಾರ್ಗೆಟ್ ನಂಬರ್ 1. ಟಾರ್ಗೆಟ್ ನಂಬರ್ 2 ಈಸ್ ಗೋನಾ ಬಿ 1680 ಆರ್ 1690. ಅರ್ಥ ಆಯ್ತಾ? 1650 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ, ಅಂದರೆ ಆ ಲೆವೆಲ್ಸ್ ಹತ್ರ ಎನಿ ಕೈಂಡ್ ಆಫ್ ರಿವರ್ಸಲ್ ಪ್ಯಾಟರ್ನ್ ಫಾರ್ಮೇಷನ್ ಆಗ್ತಿದ್ದಂಗೆ ಬೈಯಿಂಗ್ ನೋಡಿ. 1670 will be your target number 1. 1680 or 1690 will be your target number 2. ಅರ್ಥ ಆಯ್ತಾ? ದಿಸ್ ವಾಸ್ ಬೈಯಿಂಗ್ ಫಾರ್ 2 ಎಂಟ್ರೀಸ್. ಓಕೆನಾ? ಇವಾಗ ನಾವು ಲೆಟ್ ಅಸ್ ಟಾಕ್ ಅಬೌಟ್ ಸೆಲ್ಲಿಂಗ್. ಅರ್ಥ ಆಯ್ತಾ? ಸೊ ಗೈಸ್, ಸೆಲ್ಲಿಂಗ್ಗೆ ಯು ಹ್ಯಾವ್ ಟು ವೆಯ್ಟ್ ಅಂಟಿಲ್ ಪ್ರೈಸ್ ಕ್ರಾಸಸ್ 1640 ಲೆವೆಲ್ಸ್. ಅರ್ಥ ಆಯ್ತಾ? 1640 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. ಅರ್ಥ ಆಯ್ತಾ? ಟಾರ್ಗೆಟ್ ನಂಬರ್ 1 ಬಂದು ಈ ಸಪೋರ್ಟ್, ದಟ್ ವಿಲ್ ಬಿ 1630 will be target number 1. Target number 2 is going to be 1620. ಅರ್ಥ ಆಯ್ತಾ? 1640 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. 1630 will be target number 1. 1620 will be your target number 2. ಅರ್ಥ ಆಯ್ತಾ? ಓಕೆ ಗೈಸ್, ದಟ್ಸ್ ಇಟ್ ಫಾರ್ ಟುಡೇ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಾಳೆ ನಿಮ್ಮ ಜೊತೆ ಇನ್ನೊಂದು ಅನಾಲಿಸಿಸ್ ವಿಡಿಯೋಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಫ್ರೆಂಡ್ಸ್, ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್.